ಅಯ್ಯೋ ಏನಾಯ್ತು ನನ್ನ ಹೊಲಕ್ಕೆ ಎಷ್ಟು ನೀರಾಗಿರೋ ಬೆಳೆನೇ ಬರ್ತಾ ಇಲ್ಲ. ಈ ಮಳೆ ಕೂಡ ಬರ್ತಾನೆ ಇಲ್ಲ. ಯಾವ ಬೆಳೆಗಳಾಗ್ಲಿ ಏನಾಗ್ಲಿ ಒಂದು ಅರ್ಥ ಆಗ್ತಿಲ್ಲ ನನಗೆ. ಯಾಕಪ್ಪ ಸುಮ್ಮನೆ ಏನ್ ಹೇಳಿ ನಮ್ಮ ಯಜಮಾನ್ರೆ, ನನ್ನ ಬೆಳೆ ಬರ್ತಾನೆ ಇಲ್ಲ. ನನ್ನ ಮಗಳಿಗೆ ಕೂಡ ಡಾಕ್ಟರ್ ಓದಿಸ್ಬೇಕು ಅನ್ಕೊಂಡಿದೀನಿ. ಏನ್ ಮಾಡ್ಬೇಕು ಏನಿಲ್ಲೋ ಒಂದು ಅರ್ಥ ಆಗ್ತಿಲ್ಲ. ಬೆಳೆ ಚೆನ್ನಾಗಿರುವುದಕ್ಕೆ ನೀನು ಮಣ್ಣಿನ ಪರೀಕ್ಷೆ, ಸಮಗ್ರ ಕೀಟ ಪದ್ಧತಿ, ಸಮಗ್ರ ರೋಗ ಪದ್ಧತಿ, ಸಮಗ್ರ ನೀರಿನ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಸುಮ್ಮನ. ಅಯ್ಯೋ ಏನ್ ಯಜಮಾನ್ರೆ ನೀವು ಈ ತರ ಹೇಳ್ತಿದ್ರೆ, ಅಯ್ಯೋ ಸಮಗ್ರ 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 ಅಂತ ಇದನ್ನ ನಾವು ಬಳಸೋದೇ ಇಲ್ಲ. ಯಾವುದೋ ಪೇಟೆಗಳು ಕೆಮಿಕಲ್ ಹಾಕಿದ್ರೆ ಆಯ್ತು, ಅದೇ ಬೆಳೆ ಬರ್ತದೆ. ಏನೇನು ಹೇಳ್ತೀರ ಯಜಮಾನ್ರೆ ನೀವು? ಸುಮ್ಮನ ಮಣ್ಣಿನ ಇದನ್ನು ಹೇಳೋದು ನನ್ನ ಧರ್ಮ. ಮುಂದೆ ಅಯ್ಯೋ ಹೋಗಿ ಯಜಮಾನ್ರೆ, ಪೇಟೆ ಹೋಗ್ಬಿಟ್ಟು ಬರೀ ಕೆಮಿಕಲ್ ಅನ್ನು ಹಾಕ್ಬಿಟ್ಟು ನಾನು. ಅಯ್ಯೋ ನೀವು ಬೇರೆ ಏನೇನೋ ಹೇಳ್ತಿದ್ದೀರಾ. ನಮಸ್ಕಾರ ಸರ್. ನಮಸ್ಕಾರ. ಸರ್ ನಮ್ಮ ಬೆಳೆ ನಮ್ಮ ಅಣ್ಣಾಗಿ ಬೆಳೆನೇ ಬರ್ತಿಲ್ಲ ಸರ್. ಎಷ್ಟು ಕೆಮಿಕಲ್ ಹಾಕಿದ್ರು ಏನಾದ್ರು ಒಟ್ಟು ಬೆಳೆನೇ ಬರ್ತಿಲ್ಲ ಸರ್. ಏನ್ ಮಾಡ್ಬೇಕು ಸರ್? ಅಯ್ಯೋ ಅಷ್ಟೇನ ಮಾರ್ಕೆಟಲ್ಲಿ ಚೀಪ್ ಆಗಿ ಸಿಗೋ 10 ಪ್ಯಾಕೆಟ್ ಯೂರಿಯಾ, 10 ಪ್ಯಾಕೆಟ್ MOP DOP ಹಾಕ್ಬಿಟ್ರೆ ಬೆಳೆ ಸಕ್ ಅಂತ ಬಂದ್ಬಿಡುತ್ತೆ. ಸರ್ ಈ ಸತ್ತಂದ್ರೆ ಸರ್ ಅಂದ್ರೆ ಬೇಗ ಶ್ರೀಮಂತ ಆಗ್ಬಿಡ್ತೀಯ. ಬೇಗ ಹಾಕಿದ್ರೆ ಬೇಗ ಬೆಳೆ ಬಂದು ಬೇಗ ಶ್ರೀಮಂತ ಆಗ್ಬಿಡ್ತೀಯ. ನನಗೂ ಅದೇ ಬೇಕಿಲ್ಲ ಸರ್. ಕೊಡಿ ಸರ್, ಹೇಳಿ ನೋಡೋಣ. ಸರಿ ಸರ್, ನೋಡಿ ನಾನು ಇವತ್ತೇ ಹೋಗಿ ಇವತ್ತು ಗದ್ದೆಗೆ ಹಾಕ್ಬಿಡ್ತೀನಿ ಸರ್. ಸರಿ ಹಾಕಪ್ಪ, ಬೇಗ ಶ್ರೀಮಂತ ಆಗ್ತೀಯ. ಹಾಕೋ ಆಯ್ತು ಸರ್. ನಾನು ಮಣ್ಣು ಅಯ್ಯೋ ಅವ್ರು ಯಾವುದೋ ಒಂದು ಏನೋ ಯೂರಿಯಾ ಅಂತ ಏನೇನೋ ಕೊಟ್ಟಿದ್ದಾರೆ. ನೋಡೋಣ ಹಾಕ್ಬಿಟ್ಟು ನಮ್ಮ ಮಣ್ಣಿಗೆ ಏನಾದರೂ ಸ್ವಲ್ಪ ಚೇಂಜಸ್ ಬರ್ತದ ಅಂತ. ಅಯ್ಯೋ ಅಯ್ಯೋ ಉಸಿರಾಡ್ತೀನಿ ಬರ್ತದೆ ಆಗ್ತಿದೆ. ಅಯ್ಯೋ ಅಯ್ಯೋ ಆ DAP ಏನೋ ಹೇಳಿದ್ರು ಹಾಕಿ 2 ದಿವಸ ಆಯ್ತು. ನೋಡೋಣ ಬೆಳೆ ಯಾವ ತರ ಬಂದಿದೆ ಅಂತ. ಗದ್ದೆ ಕಡೆ ಹೋಗಿ ಸ್ವಲ್ಪ. ಓ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾದ್ರೆ ವರ್ಕ್ ಆಗ್ತಾ ಇದೆ ಅದು. ಓ ಇನ್ನೊಂದೆರಡು ಗುಂಟೆ ತಂದ್ರೆ ಇನ್ನೂ ಬಹಳ ಶ್ರೀಮಂತ ಆಗ್ಬೋದು ನಾನು. ಇಷ್ಟಿಷ್ಟು ನೋಡ್ತೀನಿ. ಇನ್ನೊಂದ್ಸರಿ ತರ್ತೀನಿ ಹೋಗಿ. ಸರ್ ನಮಸ್ತೆ ಸರ್. ನಮಸ್ಕಾರ. ನಾನು ಗೊತ್ತಾಯ್ತು ಸರ್ ಯಾರು ಅಂತ? ಅದು ಮತ್ತೆ ಬಂದಿದ್ರಲ್ಲ MOP DOP. ಹಾ ಸರ್, ಅದೇ ಸರ್ ನೀವು ಕೊಟ್ಟಿರೋದೇನೋ DAP MOP ಯಾವ POP ಹಾಕಿದೆ ಸರ್. ಅದು ಏನೋ ಸಬ್ಸ್ಕ್ರೈಬ್ ಅಂತ ಬಂದ್ಬಿಟ್ಟಿದೆ ಸರ್. ಅಷ್ಟೇ ನಾನು ಕೊಡೋದು ಮತ್ತೆ ಯೂರಿಯಾ DOP MOP ಇನ್ನೊಂದು 10 ಪ್ಯಾಕೆಟ್ ಹಾಕಿ. ಹೌದು. ಮತ್ತೆ ಬೇಗ ಬೆಳೆ ಬಂದ್ಬಿಡುತ್ತೆ, ಬೇಗ ದುಡ್ಡು ಬಂದ್ಬಿಡುತ್ತೆ. ಕೊಡಿ ಸರ್. ಹಾಗಾದ್ರೆ ನೋಡ್ತೀನಿ ಸರ್. ಮತ್ತೊಂದ್ಸರಿ ಹಾಕಿ ಇನ್ನೊಂದ್ಸರಿ ಬಂದಿರ್ತೀನಿ ಸರ್ ನಿಮ್ಮ ಕಡೆ. ಪಕ್ಕ ಬರ್ತೆ, ಹೋಗೋ. ಒಂದ್ಸರಿ ಹಾಕಿದ್ರೆ ಅಷ್ಟೊಂದು ಬಂದಿದೆ. ಇನ್ನೊಂದೆರಡು ಗುಂಟೆ ಹಾಕಿದ್ರೆ ಇನ್ನೂ ಎಷ್ಟು ಬರುತ್ತೋ. ಅಯ್ಯೋ ಅಯ್ಯೋ ತುಂಬಾ ಉಸಿರಾಡ್ತಿದೆ. ಸತ್ಬಿಡ್ತೀನಿ ನಾನು.
ನಾನು ಅತಿ ಆಸೆ ಪಟ್ಟು ನಮ್ಮ ಮಮ್ಮಿಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿನೇ ಹಾಕ್ಬಿಟ್ಟೆ. ಈಗ ನೋಡಿದ್ರೆ ಭೂಮಿಯಲ್ಲಿ ಇಷ್ಟು ಬೆಳೆನೂ ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಈಗ ಒಂದು ತಿಳಿತಾ ಇಲ್ಲ ಕಣೆ. ಅಯ್ಯೋ, ನೀವು ಆ ರಾಮಣ್ಣನ ಮಾತು ಕೇಳದೆ ತಪ್ಪು ಮಾಡಿದ್ರಿ. ಒಂದ್ಸಲ ರಾಮಣ್ಣನ ಹತ್ರ ಹೋಗಿ ವಿಚಾರಿಸಿ. ಹೌದಾ? ನೋಡ್ತೀನಿ ಕಣೆ, ಹೋಗ್ತೀನಿ ರಾಮಣ್ಣನ ಹತ್ರ ಏನಂತ ಕೇಳ್ಬಿಡ್ತೀನಿ ಒಂದ್ಸರಿ. ನಮಸ್ಕಾರ ರಾಮಣ್ಣ ಸಾವ್ಕಾರ್ರೆ. ಕೂತ್ಕೋ. ಏನಾಯ್ತಪ್ಪ? ಸಾವ್ಕಾರ್ರೆ, ನಮ್ಮ ಹೊಲದಲ್ಲಿ ಬೆಳೆ ಮಳೆ ಏನು ಗೊತ್ತಿಲ್ಲ ಯಜಮಾನ್ರೆ. ಅವ್ರು ಯಾವ್ದೋ DOP MOP ಸಕ್ಸಸ್ ಅಂತ ಏನೇನೋ ಹೇಳ್ತಾರೆ ಯಜಮಾನ್ರೆ. ಅದರಿಂದ ಬೆಳೆ 2 ವರ್ಷ ಬಂತು ಚೆನ್ನಾಗಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಯಜಮಾನ್ರೆ, ಬೆಳೆನೇ ಬರ್ತಿಲ್ಲ. ಮೂರ್ಖ ಸೋಮಣ್ಣ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, DOP, MOP, POP ಅವರೆಲ್ಲ ದುಡ್ಡಿಗೋಸ್ಕರ ಮಾಡ್ತಾರೆ. ಮಣ್ಣಿನ ಪರೀಕ್ಷೆ ಮಾಡಿಸ್ದ ನಾನು ಹೇಳಿದಾಗ? ಇಲ್ಲ ಯಜಮಾನ್ರೆ, ಆ ಥರ ಏನ್ ಮಾಡ್ತಿಲ್ಲ ಯಜಮಾನ್ರೆ ನಾನು. ಇಲ್ಲ ಬಿಡು ಸೋಮಣ್ಣ, ಪರವಾಗಿಲ್ಲ. ಈಗ ನಿಮಗೆ ಅರಿವಾಯ್ತಲ್ಲ, ಬುದ್ಧಿವಂತಲ್ಲ, ಸಾಕು. ಪಟ್ಟಣದಲ್ಲಿ ನನಗೆ ಗೊತ್ತಿರೋ ಚೆನ್ನಾಗಿ ಓದ್ಕೊಂಡಿರೋ ಕೃಷಿ ವಿದ್ಯಾರ್ಥಿಯೊಬ್ಬರು ಪರಿಚಯ ಇದ್ದಾರೆ. ಅವರ ಹತ್ರ ನಾನು ನಿಮ್ಮನ್ನ ಕಳಿಸ್ತೀನಿ. ಅವರೇ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಲಕ್ಷ್ಮೀ ಮೇಡಮ್ ಅಂತ ಅವರ ಹೆಸರು. ಹೋಗಿ ಅವರನ್ನ ಭೇಟಿಯಾಗಿ ಸೋಮಣ್ಣ, ಈಗಾದ್ರೂ ಉದ್ಧಾರ ಆಗು. ಹೌದಾ ಯಜಮಾನ್ರೆ? ಸರಿ ಯಜಮಾನ್ರೆ, ನೋಡ್ತೀನಿ ಯಜಮಾನ್ರೆ, ನೋಡ್ತೀನಿ ಯಜಮಾನ್ರೆ. ಸರಿ ಸೋಮಣ್ಣ. ನಮಸ್ಕಾರ ಲಕ್ಷ್ಮಿ ಮೇಡಮ್. ನಮಸ್ಕಾರ, ಏನಪ್ಪ ಎಲ್ಲಿಂದ ಬಂದಿದ್ಯಾ? ಮೇಡಮ್, ನಾನು ರಾಮಪುರದಿಂದ ನಮ್ಮ ಯಜಮಾನ್ರು ಕಳ್ಸಿದ್ರು ಮೇಡಮ್. ಓ, ಗೊತ್ತಾಯ್ತು. ಹೇಳಿ, ಏನಾಗಬೇಕಾಗಿತ್ತು? ಇಲ್ಲ ಮೇಡಮ್, 5 ವರ್ಷದಿಂದ ಯಾರೋ DOP MOP ಯಾವ POP ಅಂತ ಏನೇನೋ ಹೇಳಿದ್ರು ಮೇಡಮ್. ಅದನ್ನ ನಂಬಿ ನಮ್ಮ ಹೊಲಕ್ಕೆ ಎಲ್ಲ ಎಷ್ಟು ಬೇಕು ಅಷ್ಟು ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಮೇಡಮ್. ಇವಾಗ ನೋಡಿದ್ರೆ ಆ ಭೂಮಿಯಲ್ಲಿ ಒಂದು ಬೆಳೆ ಬರ್ತಾ ಇಲ್ಲ ಮೇಡಮ್. ಅದೇ ರೀತಿಯಾಗಿ ನಮ್ಮ ಹೊಲಕ್ಕೆ ಕೂಡ ಡಾಕ್ಟರ್ ಕರ್ಕೊಂಡಿದ್ದೀವಿ ಮೇಡಮ್. ಎಲ್ಲ ಸಾಲ ಮಾಡಿ ಸಾಕೈತೆ ಮೇಡಮ್. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಮೇಡಮ್ ಇವಾಗ. ಅವ್ನು ಕೊಟ್ಟಿದ್ದಷ್ಟನ್ನು ಎಷ್ಟು ಪ್ರಮಾಣದಲ್ಲಿ ಆದ್ಮೇಲೆ ಅಂತ ಗೊತ್ತಾ? ಇಲ್ಲ ಮೇಡಮ್, ಅವ್ರು ಮೂಟೆ ಕೊಟ್ಟರು ಮೇಡಮ್. ಅದರಿಂದ ನಾವು 2 ಮೂಟೆ ತಂದು ಹಾಕಿದೆ ಮೇಡಮ್. ಅಯ್ಯೋ, ಅಟ್ಲೀಸ್ಟ್ ಮಣ್ಣು ಪರೀಕ್ಷೆ ಅಂತ ಮಾಡ್ತಿದ್ಯಾ? ನನ್ನ ಪೈಸನ ಹಂಗಂದ್ರೆ ಮೇಡಮ್. ಮಣ್ಣು ಪರೀಕ್ಷೆ ಅಂದ್ರೆ ನಿಮ್ಮ ಹೊಲದಲ್ಲಿರೋ ಮಣ್ಣನ್ನ ನಾವು ಪರೀಕ್ಷೆ ಮಾಡಿ ಅದರ ಫಲವತ್ತತೆ ಎಷ್ಟಿದೆ ಮತ್ತು ಅದರಲ್ಲಿ ಪೋಷಕಾಂಶಗಳು ಎಷ್ಟಿದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಅದರಿಂದ ನೀವು ಯಾವ ಕೆಮಿಕಲ್ಸ್ನ ಯಾವ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲು ಹೋಗಿ ಮಣ್ಣು ಪರೀಕ್ಷೆ ಮಾಡಿ. ಮೇಡಮ್, ಈಗಲೇ ಯಾವುದಾದ್ರೂ ಕೆಮಿಕಲ್ ಹಾಕಿ ಭೂಮಿ ಏನೇನೋ ಆಗಿಬಿಟ್ಟಿದೆ ಮೇಡಮ್. ಈ ಮಣ್ಣು ಪರೀಕ್ಷೆ ಮಾಡಕ್ಕೆ ನನ್ನ